ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜಮ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDA ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ 30/40 ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಮನೆ ಮುಂದೆ ನಿಮಗೆ 30 ಫೀಟ್ ವೈಟ್ ಟಾರ್ ರೋಡ್ ಇದೆ. ಬನ್ನಿ ಈಗ ಬಿಲ್ಡಿಂಗ್ ಹೇಗಿದೆ ಅಂತ ನೋಡೋಣ. ಮೊದಲು ಎಲಿವೇಶನ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಗ್ರೌಂಡ್ ಫ್ಲೋರ್ನ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಇಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಸ್ಟ್ ಫ್ಲೋರ್ ವಾಲ್ನಲ್ಲಿ ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೆಕೆಂಡ್ ಮತ್ತು ಥರ್ಡ್ನಲ್ಲಿ ಟೆಕ್ಸ್ಚರ್ ಪೇಂಟ್ನಿಂದ ಎಲಿವೇಶನ್ನ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನ ಪಾರ್ಕಿಂಗ್ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡಿರುವಂಥದ್ದು. ಸ್ಲೈಡಿಂಗ್ ವಿತ್ ಓಪನ್ ಟೈಪ್ ಗೇಟ್ ಬರುತ್ತೆ. ಗೇಟ್ನಲ್ಲಿ ಬಂದು MS ಟ್ಯೂಬ್ ಆಗಿ MS CNC ಕಟಿಂಗ್ ಶೀಟ್ ಮತ್ತು HPLನ ಫಂಡರ್ಮ್ಯಾಕ್ಸ್ ಶೀಟ್ ಯೂಸ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾ ಸಿಗುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು ಆಂಟಿ ಸ್ಟೇಡ್ ಲಪೋತ್ರ ಗ್ರನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಲಿಫ್ಟ್ ಏರಿಯಾ ಸಿಗುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ನಲ್ಲಿ ಪೂರ್ತಿ ನಿಮಗೆ ಮಾರ್ಬಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಈ ಕಡೆ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಬಿಲ್ಡಿಂಗ್ ನ 3 ಕಡೆ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಬರುವಂಥದ್ದು ನೋಡ್ಬೋದು. ಪೂರ್ತಿ ಪಾರ್ಕಿಂಗ್ ಏರಿಯಾ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಬಂದು 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಇಲ್ಲಿ ಬರುವಂಥದ್ದು. UPS ಪಾಯಿಂಟ್ ಕೂಡ ನಿಮಗೆ ಸ್ಟೇರ್ಕೇಸ್ ಕೆಳಗಡೆ ಬರುತ್ತೆ. ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಬೋರ್ವೆಲ್ ಇಲ್ಲಿ ಬರುವಂಥದ್ದು. ಹಾಗೆ ಸಂಪ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ MS ಟ್ಯೂಬ್ಸ್ ಯೂಸ್ ಮಾಡಿ ಗ್ರಿಲ್ ಕೂಡ ಮಾಡಿರುವಂಥದ್ದು ಸೇಫ್ಟಿಗೋಸ್ಕರ. ಗಿಡಗಳು ಹಾಕೋದಕ್ಕೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಎಂಟ್ರಿ ಮಾಡಿರುವಂಥದ್ದು. ಹಾಗೆ ವಾಲ್ ಪೂರ್ತಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಿಮಗೆ ಒಂದು ಆಫೀಸ್ ರೂಮ್ ಕೂಡ ಸಿಗುವಂಥದ್ದು. ಇಲ್ಲಿ ಒಂದು ಸರ್ವೆಂಟ್ ರೂಮ್ ಟೈಪ್ ಮಾಡಿರುವಂಥದ್ದು. ಎಲ್ಲ ಟೀ ಕುಡ್ ವಾಸ್ಕಲಾಗೆ ಡೋರ್ ಯೂಸ್ ಮಾಡಿದ್ದಾರೆ. ಒಂದು ಚಿಕ್ಕದಾದಂಥ ವಾರ್ಡ್ರೋಬ್ ಕೂಡ ಮಾಡಿರುವಂಥದ್ದು ಇಲ್ಲಿ ರೂಮ್ನಲ್ಲಿ. ಇಲ್ಲಿಂದ ನಾವು ಮೇಲೆ ಹೋಗೋದಕ್ಕೆ ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ಡೋರ್ಗೆ ಹೋಗೋದಕ್ಕೆ ಮೇನ್ ಡೋರ್ಗೆ ಹೋಗೋದಕ್ಕೆ ಎಕ್ಸ್ಟೀರಿಯರ್ ಸ್ಟೇಸ್ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಸ್ಟೇರ್ ಕೇಸ್ನಲ್ಲಿ ಬಂದು ಆಂಟಿ ಸ್ಕಿಡ್ ಲೆದರ್ ಫಿನಿಶ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಒಂದು CNC ಕಟಿಂಗ್ ಶೀಟ್ ಹಾಕಿರುವಂಥದ್ದು. ಇಲ್ಲಿ ಎಲಿವೇಶನ್ ನಲ್ಲಿ ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಕ್ಲಾಡಿಂಗ್ ಆಗಿದೆ. ವೆಟ್ರಿಫೈಡ್ ಮಾರ್ಬಲ್ ಫಿನಿಶಿಂಗ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ರೈಲಿಂಗ್ಸ್ ನಲ್ಲಿ ಬಂದು SS ಟ್ಯೂಬ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೇಫ್ಟಿ ಗ್ರಿಲ್ ಪೂರ್ತಿ ನಿಮಗೆ SS ನಲ್ಲಿ ಮಾಡಿರುವಂಥದ್ದು. ಕೆಳಗಡೆ ಟಫ್ ಅಂಡ್ ಗ್ಲಾಸ್ ಕೂಡ ಹಾಕಿದ್ದಾರೆ. ಫ್ರಂಟ್ ವಾಲ್ ಪೂರ್ತಿ ನಿಮಗೆ ಟೈಲ್ ಮತ್ತೆ ಮಾರ್ಬಲ್ ನಿಂದ ಕ್ಲಾಡಿಂಗ್ ಮಾಡಿರುವಂಥದ್ದು. ಇಲ್ಲಿ ಒಂದು ವಿಂಡೋ ಸಿಗುತ್ತೆ. ವಿಂಡೋ ಪಕ್ಕದಲ್ಲೇ ನಮಗೆ ಮೈನ್ ಡೋರ್ ಸಿಗುವಂಥದ್ದು. ಸೀಲಿಂಗ್ ನಲ್ಲಿ ನೋಡೋದಾದ್ರೆ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಪೂರ್ತಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು ನೀವು. ಇನ್ನ ಮೇನ್ ಡೋರ್ ಬಗ್ಗೆ ಹೇಳೋದಾದ್ರೆ ಮೇನ್ ಡೋರ್ ನಲ್ಲಿ ಬಂದು ನಿಮಗೆ ಪ್ಯೂರ್ ಬರ್ಮಾಟಿಕ್ ಇಂದ ಮಾಡಿರುವಂತ ಮೇನ್ ಡೋರ್ ಸಿಗುವಂಥದ್ದು. ವಾಸ್ಕಲ್ ಮತ್ತೆ ಮೇನ್ ಡೋರ್ ಕಾರ್ವಿಂಗ್ ಡಿಸೈನ್ ಸಿಗುತ್ತೆ ನೋಡ್ಬೋದು. ಮೇಲ್ಗಡೆ ಫಿಕ್ಸೆಡ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಳಗೆ ಎಂಟ್ರಿ ಆಗಿದ ತಕ್ಷಣ ಮೊದಲು ನಮಗೆ ಮೇನ್ ಡೋರ್ ಆಪೋಸಿಟ್ ಅಲ್ಲೇ ಲಿಫ್ಟ್ ಏರಿಯಾ ಸಿಗುವಂಥದ್ದು. ಸೀಲಿಂಗ್ ಅಲ್ಲಿ ಇಲ್ಲೂ ಕೂಡ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಈ ಕಡೆ ನಮಗೆ ಪೂರ್ತಿ ಲಿವಿಂಗ್ ಏರಿಯಾ ಬರುವಂಥದ್ದು. ಮೇನ್ ಡೋರ್ ಪಕ್ಕದಲ್ಲೇ ಒಂದು 2 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಇಲ್ಲಿ ಪೂರ್ತಿ ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾನಲ್ಲಿ ನಿಮಗೆ 3 ವಿಂಡೋಗಳು ಸಿಗುತ್ತೆ. ಒಂದು 3 ಶಟರ್ ಹಾಗೆ 2 ಶಟರ್ನ ಟೀಕುಡ್ ವಿಂಡೋ ಸಿಗುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಇಟಾಲಿಯನ್ ಮಾರ್ಬಲ್ ಹಾಕಿರುವಂಥದ್ದು. ಹಾಗೆ ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಲಿವಿಂಗ್ ನಲ್ಲಿ ಪೂರ್ತಿ ವಿನಿಯರ್ ನಲ್ಲೇ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಸೆಂಟರ್ ನಲ್ಲಿ ಒಂದು ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. PVC ರಾಫ್ಟರ್ ಶೀಟ್ ಕೂಡ ಹಾಕಿರುವಂಥದ್ದು ನೋಡ್ಬೋದು. ಹಾಗೆ ಮೈನ್ ಡೋರ್ ವಾಲ್ ನಲ್ಲೇ ನಮಗೆ TV ಕ್ಯಾಬಿನೆಟ್ ಬರುತ್ತೆ. ಅದು ಕೂಡ ಪೂರ್ತಿ ವಿನಿಯರ್ ನಲ್ಲೇ ಮಾಡಿರುವಂಥದ್ದು. TV ಕ್ಯಾಬಿನೆಟ್ ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇಲ್ಲಿ ವಾಶ್ರೂಮ್ ಡೋರ್ ಸಿಗುತ್ತೆ. ಟೀಕುಡ್ ಡೋರ್ ಮಾಡಿರುವಂಥದ್ದು ವಾಶ್ರೂಮ್ ನಲ್ಲಿ. ವಾಶ್ರೂಮ್ ಟೈಲ್ ಬಂದು ನಿಮಗೆ 10 ಫೀಟ್ ಹೈಟ್ ರೂಫ್ ಹೈಟ್ ವರ್ಗು ಟೈಲಿಂಗ್ ಮಾಡಿರುವಂಥದ್ದು. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇಲ್ಲೂ ಕೂಡ ವಿನಿಯರ್ ನಲ್ಲೇ ಡೋರ್ ಮಾಡಿದ್ದಾರೆ. ಇನ್ನ
ಈ ಕಡೆ ನಮಗೆ ಮೈನ್ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಕಿಚನ್ ಹಾಗೆ ಡೈನಿಂಗ್ಗೆ ಹೋಗೋದಕ್ಕೆ ಆರ್ಚ್ ಮಾಡಿರುವಂಥದ್ದು. ಇದು ಕೂಡ ಪೂರ್ತಿ ವಿನಿಯರ್ ನಲ್ಲೇ ಮಾಡಿರುವಂಥದ್ದು, ಪಾಲಿಶೆಡ್ ವಿನಿಯರ್ ಯೂಸ್ ಮಾಡಿ. ಇಲ್ಲಿ ನಾವು ಒಳಗಡೆ ಎಂಟ್ರಿ ಆದ್ರೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಬಾಟಮ್ ಕ್ಯಾಬಿನೆಟ್ಸ್ ಅಲ್ಲಿ ನಿಮಗೆ 7 ಟ್ಯಾಂಡಮ್ ಬಾಕ್ಸ್ ಸಿಗುತ್ತೆ. 7 ಟ್ಯಾಂಡಮ್ ಬಾಕ್ಸ್ ಆಗಿ ಒಂದು ಬಾಟಲ್ ಪುಲ್ ಔಟ್ ಕೊಟ್ಟಿರುವಂಥದ್ದು. ಬಾಕಿ ಎಲ್ಲ ನಿಮಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಸ್ಲ್ಯಾಬ್ ನಲ್ಲಿ ಒಂದು ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ವಾಲ್ ನಲ್ಲಿ ವೆಟ್ರಿಫೈಡ್ ಟೈಲಿಂಗ್ ಮಾಡಿದ್ದಾರೆ. ಹಾಗೆ ಒಂದು 2 ಸಿಂಗಲ್ ಶಟರ್ ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಕೂಡ ಸ್ಟೋರೇಜ್ ಸ್ಪೇಸ್ ಸಿಗುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಮಾಡಿರುವಂಥದ್ದು. ಇಲ್ಲಿ ಸೀಲಿಂಗ್ ಅಲ್ಲಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಕಿಚನ್ ಯುಟಿಲಿಟಿ ಏರಿಯಾ ಕೂಡ ಸಿಗುತ್ತೆ. ಇದಕ್ಕೆ ಕೂಡ ಟೀಕ್ವುಡ್ ಡೋರ್ ಮಾಡಿರುವಂಥದ್ದು. ಕಿಚನ್ ಯುಟಿಲಿಟಿ ವಾಲ್ ಅಲ್ಲಿ ಬಂದು 4 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಅದ್ರ ಮೇಲೆ ನಿಮಗೆ ಸೇಫ್ಟಿ ಗ್ರಿಲ್ ಸಿಗುತ್ತೆ. MS ಇಂದ ಮಾಡಿರುವಂತ ಸೇಫ್ಟಿ ಗ್ರಿಲ್ ಸಿಗುವಂಥದ್ದು. ಕಿಚನ್ ಏರಿಯಾ ಪಕ್ಕದಲ್ಲೇ ನಮಗೆ ಡೈನಿಂಗ್ ಏರಿಯಾ ಸಿಗುವಂಥದ್ದು. ಕಿಚನ್ ಹಾಗೆ ಪೂಜಾ ಸೆಂಟರ್ ನಲ್ಲಿ ಡೈನಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ಬಂದು 2 ಶಟರ್ ನ ಟೀಕ್ವುಡ್ ವಿಂಡೋ ಮಾಡಿದ್ದಾರೆ. ಸೀಲಿಂಗ್ ನಲ್ಲಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಇಲ್ಲಿ ದೇವಮೂಲೆ ಕರೆಕ್ಟ್ ಆಗಿ ಕಾರ್ನರ್ ಅಲ್ಲಿ ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಹತ್ರ ನಿಮಗೆ ಒಂದು 2 ಶಟರ್ ನ ಟೀಕ್ವುಡ್ ವಿಂಡೋ ಕೊಟ್ಟಿದ್ದಾರೆ. ಪೂಜಾ ರೂಮ್ ವಾಲ್ ಫ್ರಂಟ್ ವಾಲ್ ನೋಡೋದಾದ್ರೆ ನೀವು ಪೂರ್ತಿ ಕಾರ್ವಿಂಗ್ ನಿಂದ ಆರ್ಚ್ ಮಾಡಿರುವಂಥದ್ದು. ಟೀಕ್ವುಡ್ ನಲ್ಲಿ ಕಾರ್ವಿಂಗ್ ಆರ್ಚ್ ಮಾಡಿರುವಂಥದ್ದು. ಸಿ ಶೇಪ್ ಫ್ರೇಮ್ ಮಾಡಿ ಪೂರ್ತಿ ಗ್ಲಾಸ್ ಡೋರ್ ಬರುವಂಥದ್ದು ಇಲ್ಲಿ ಪೂಜಾ ರೂಮ್ ನಲ್ಲಿ. ಸೀಲಿಂಗ್ ಅಲ್ಲಿ ಇಲ್ಲೂ ಕೂಡ ವಿನಿಯರ್ ನಿಂದಾನೆ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಪೂಜಾ ರೂಮ್ ವಾಲ್ಸ್ ಅಲ್ಲಿ ಪೂರ್ತಿ ಇಟಾಲಿಯನ್ ಮಾರ್ಬಲ್ ಹಾಕಿದ್ದಾರೆ. ಫ್ಲೋರಿಂಗ್ ಅಲ್ಲಿ ಕೂಡ ಸೇಮ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು. ಒಂದು ಸ್ಲ್ಯಾಬ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು, ಗೋಪುರ ಟೈಪ್ ಡಿಸೈನ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ಟಫ್ ಅಂಡ್ ಇಚಿಂಗ್ ಗ್ಲಾಸ್ ಬರುವಂಥದ್ದು. ಗ್ಲಾಸಿನ ಫಿಟ್ಟಿಂಗ್ ಆಗಿಲ್ಲ. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಸಿಗುವಂಥದ್ದು. ಇನ್ನ ಇಲ್ಲಿಂದ ಮತ್ತೆ ನಾವು ಲಿವಿಂಗ್ ಕಡೆ ಬಂದ್ರೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಓಪನ್ ಕೊಟ್ಟಿರುವಂಥದ್ದು ಸೆಕೆಂಡ್ ಫ್ಲೋರ್ ರೂಫ್ ವರ್ಗು. ಇಲ್ಲಿಂದ ನಮಗೆ ಸ್ಟೇರ್ ಕೇಸ್ ಸ್ಟಾರ್ಟ್ ಆಗುತ್ತೆ. ಇಂಟೀರಿಯರ್ ಸ್ಟೇರ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುವಂಥದ್ದು. ಎಲ್ಲ ಸೆನ್ಸರ್ಡ್ ಲೈಟ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಸ್ಟೇರ್ಸ್ ನಲ್ಲಿ ಕೂಡ ಸೇಮ್ ಮಾರ್ಬಲ್ ಯೂಸ್ ಮಾಡಿರುವಂಥದ್ದು, ಇಟಾಲಿಯನ್ ಮಾರ್ಬಲ್. ಇಲ್ಲಿ ನಾವು ಮೇಲೆ ಬಂದ್ರೆ ಇಲ್ಲಿ ಕೆಳಗಿಂದ ನೋಡಿದಾಗೆ ಇಲ್ಲಿ ಓಪನ್ ಏರಿಯಾ ಸಿಗುತ್ತೆ. ಅದು ಬಂದು ನಿಮಗೆ SS ಗ್ರಿಲ್ ಇಂದ ಕವರ್ ಮಾಡಿರುವಂಥದ್ದು. ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೀಲಿಂಗ್ ನಲ್ಲಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು, ಪಾಲಿಶೆಡ್ ವಿನಿಯರ್ ನಿಂದ. ಚಿಕ್ಕದಾದಂಥ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಇಲ್ಲಿ ನಿಮಗೆ ಬುಕ್ ರ್ಯಾಕ್ ಆಗಿ ಸ್ಟಡಿ ಟೇಬಲ್ ಕೊಟ್ಟಿರುವಂಥದ್ದು. ಇದು ಕೂಡ ವಿನಿಯರ್ ಯೂಸ್ ಮಾಡಿದ್ದಾರೆ. ಈ ಕಡೆ ಲಿಫ್ಟ್ ಏರಿಯಾ ಬರುತ್ತೆ. ಲಿಫ್ಟ್ ಏರಿಯಾ ಫ್ರಂಟ್ ವಾಲ್ ನಲ್ಲಿ ಇಟಾಲಿಯನ್ ಮಾರ್ಬಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಈ ಕಡೆ ನಮಗೆ ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮಗೆ ಕಾಟ್ ಮಾಡಿದ್ದಾರೆ. ಕಾಟ್ ಬ್ಯಾಕ್ ಸೈಡ್ ಅಲ್ಲಿ ನಿಮಗೆ ವಿಂಡೋಸ್ ಬರುವಂಥದ್ದು. 4 ಶಟರ್ ನ ಟೀಕ್ವುಡ್ ವಿಂಡೋ ಹಾಗೆ ಮೇಲೆ ಫಿಕ್ಸೆಡ್ ವಿಂಡೋ ಸಿಗುತ್ತೆ. ಕಾಟ್ ನ 2 ಕಡೆ ಡ್ರಾಯರ್ಸ್ ಕೊಟ್ಟಿದ್ದಾರೆ. ಈ ಕಡೆ ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ನಿಮಗೆ ಕಾಟ್, ಹೆಡ್ ಬೋರ್ಡ್ ಹಾಗೆ ಸೀಲಿಂಗ್, ಟಿವಿ ಕ್ಯಾಬಿನೆಟ್ ಪೂರ್ತಿ ಒಂದೇ ಪೀಸ್ ನಲ್ಲಿ ರನ್ ಮಾಡಿರುವಂಥದ್ದು. ಪೂರ್ತಿ ವಿನಿಯರ್ ನಲ್ಲೇ ಮಾಡಿದ್ದಾರೆ. ಇದು ನೋಡ್ಬೋದು ಟಿವಿ ಕ್ಯಾಬಿನೆಟ್ ಬರುವಂಥದ್ದು. ಸೀಲಿಂಗ್ ಕೂಡ ನೋಡ್ಬೋದು ನೀವು, ವಾಲ್ ಸೀಲಿಂಗ್. ಹಾಗೆ ನಿಮಗೆ ಕೆಳಗಡೆ ಬಂದ್ರೆ ಕಾಟ್ ಸಿಗುತ್ತೆ. ಈ ಕಡೆ ಕುಬೇರ ಮೂಲೆಗೆ ನಿಮಗೆ ಕರೆಕ್ಟ್ ಆಗಿ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ ಬಂದು ನಿಮಗೆ 2 ಡೋರ್ ಸ್ಲೈಡಿಂಗ್ ಹಾಗೆ 2 ಡೋರ್ ಓಪನ್ ಟೈಪ್ ಡೋರ್ ನ ವಾರ್ಡ್ರೋಬ್ ಬರುತ್ತೆ. ಕೆಳಗಡೆ 4 ಡ್ರಾಯರ್ಸ್ ಬರುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಕೂಡ ಸಿಗುತ್ತೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ಇಲ್ಲಿ ವಾರ್ಡ್ರೋಬ್ ಹತ್ರ. ಈ ಕಡೆ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ಕೂಡ ಸಿಗುತ್ತೆ. ಎಲ್ಲ ಡೋರ್ಸ್ ಕೂಡ ನಿಮಗೆ ಟೀಕ್ವುಡ್ ನಲ್ಲೇ ಮಾಡಿರುವಂಥದ್ದು. ಪ್ರತಿಯೊಂದು ಮನೆಯಲ್ಲಿ ಇರೋ ಪ್ರತಿಯೊಂದು ಡೋರ್ ಕೂಡ ಟೀಕ್ವುಡ್ ನಲ್ಲಿ ಮಾಡಿದ್ದಾರೆ. ಇಲ್ಲಿ ಬಾತ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ನಿಮಗೆ ಡ್ರೈ ಏರಿಯಾ, ವೆಟ್ ಏರಿಯಾ ಸಪರೇಟ್ ಮಾಡಿದ್ದಾರೆ. ವಾಲ್ ನಲ್ಲಿ ಡಿಜಿಟಲ್ ಟೈಲ್ ಹಾಕಿರುವಂಥದ್ದು. ಎಲ್ಲ 10 ಫೀಟ್ ಹೈಟ್ ಟೈಲಿಂಗ್ ಮಾಡಿದ್ದಾರೆ. ಫಿಟ್ಟಿಂಗ್ಸ್ ಯಾವ್ದು ಇನ್ನಾಗಿಲ್ಲ. ಫಿಟ್ಟಿಂಗ್ಸ್ ಬಂದು ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಬಾತ್ರೂಮ್ ಡೋರ್ ಪಕ್ಕದಲ್ಲೇ ನಮಗೆ ಬಾಲ್ಕನಿ ಡೋರ್ ಸಿಗುವಂಥದ್ದು. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂತ ಬಾಲ್ಕನಿ ಇದು. ಬಾಲ್ಕನಿ ರೈಲಿಂಗ್ಸ್ ಅಲ್ಲಿ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ವಾಲ್ ನಲ್ಲಿ ಟೈಲ್ ಆಗಿ ಗ್ರಾನೈಟ್ ನಿಂದ ವಾಲ್ ಕ್ಲಾಡಿಂಗ್ ಮಾಡಿರುವಂಥದ್ದು.
ಆಪೋಸಿಟ್ ಅಲ್ಲಿ ನಮಗೆ ಮತ್ತೊಂದು ರೂಮ್ ಸಿಗುತ್ತೆ ಈ ಫ್ಲೋರ್ ನಲ್ಲಿ. ಇದು ಬಂದು ಕಿಡ್ಸ್ ರೂಮ್ ಬರುವಂತದ್ದು. ಕಿಡ್ಸ್ ರೂಮ್ ಅಲ್ಲಿ ನಿಮ್ಗೆ ಒಂದು 3 ಶಟರ್ ಹಾಗೆ ಒಂದು 2 ಶಟರ್ ನ ಟೀಕುಡ್ ವಿಂಡೋ ಸಿಗುತ್ತೆ. ಕಾಟ್ ಮಾಡಿರುವಂತದ್ದು, ಹೆಡ್ ಬೋರ್ಡ್ ಕೂಡ ಮಾಡಿದ್ದಾರೆ. ಕಾಟ್ ಹಾಗೆ ಹೆಡ್ ಬೋರ್ಡ್ ಬಂದು ವಿನಿಯರ್ ನಲ್ಲಿ ಮಾಡಿರುವಂತದ್ದು. ಇಲ್ಲಿ ಈ ಕಡೆ ಕುಬೇರ್ ರೂಮ್ ಮೂಲೆಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಪೂರ್ತಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿರುವಂತದ್ದು. ಆಂಬಿಯಂಟ್ ಲೈಟಿಂಗ್ ಕೊಟ್ಟಿದ್ದಾರೆ ನೋಡ್ಬೋದು. ವಿನಿಯರ್ ನಿಂದ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಅಲ್ಲಿ ನಿಮಗೆ ಡೋರ್ ಸಿಗುತ್ತೆ, 2 ಓಪನ್ ಟೈಪ್ ಡೋರ್ಸ್. ಇದು ಬಂದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಹಾಗೆ ಅಟ್ಯಾಚ್ ಬಾತ್ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂತ ಡೋರ್. ಇದು ಹಿಡನ್ ಬಾತ್ರೂಮ್ ಸಿಗುತ್ತೆ. ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ಇಲ್ಲಿ ಈ ಕಡೆ ಅಟ್ಯಾಚ್ ಬಾತ್ರೂಮ್ ಬರುವಂತದ್ದು ನೋಡ್ಬೋದು. ಇಲ್ಲೂ ಕೂಡ ಎಲ್ಲ 10 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ ಬಾತ್ರೂಮ್ ಅಲ್ಲಿ. ಬಾತ್ರೂಮ್ ಡೋರ್ಸ್ ಕೂಡ ಎಲ್ಲ ಟೀಕುಡ್ ನಲ್ಲೇ ಮಾಡಿರುವಂತದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ಲ್ಯಾಂಡಿಂಗ್ ನಲ್ಲೆಲ್ಲ ನಿಮ್ಗೆ ಎಲ್ಲ ಲ್ಯಾಂಡಿಂಗ್ಸ್ ಅಲ್ಲೂ ವಿಂಡೋಸ್ ಕೊಟ್ಟಿರುವಂತದ್ದು. ಅದು ಕೂಡ ಎಲ್ಲ ಟೀಕುಡ್ ನಲ್ಲೇ ಮಾಡಿರುವಂತದ್ದು. ಎಲ್ಲ ಲ್ಯಾಂಡಿಂಗ್ಸ್ ಅಲ್ಲೂ ನಿಮ್ಗೆ ವಿಂಡೋ ಸಿಗುತ್ತೆ. 3rd ಫ್ಲೋರ್ಗೆ ಬಂದ್ರೆ ಇಲ್ಲೂ ಕೂಡ ಒಂದು ಲಿವಿಂಗ್ ಏರಿಯಾ ಸಿಗುತ್ತೆ. ಲಿವಿಂಗ್ ಏರಿಯಾನಲ್ಲಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಲಿಫ್ಟ್ ಏರಿಯಾ ಸಿಗುವಂಥದ್ದು. ಸ್ಟೇರ್ ಕೇಸ್ ನ ಸೆಂಟರ್ ನಲ್ಲಿ ಲಿಫ್ಟ್ ಏರಿಯಾ ಬರುತ್ತೆ. ಈ ಕಡೆ ಸೇಮ್ ಕೆಳಗೆ ನೋಡಿದಾಗೇನೆ ಮಾಸ್ಟರ್ ಬೆಡ್ರೂಮ್ ಬರುವಂಥದ್ದು. ಇಲ್ಲೂ ಕೂಡ ನೋಡ್ಬೋದು ಸೀಲಿಂಗ್ ಅಲ್ಲಿ POP ಆಗಿ ವಿನಿಯರ್ ನಿಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಕಾರ್ನರ್ ಅಲ್ಲಿ ಡ್ರೆಸ್ಸಿಂಗ್ ಮಿರರ್ ಬರುತ್ತೆ. ರೂಮ್ ನ ಸೆಂಟರ್ ನಲ್ಲಿ ಕರೆಕ್ಟ್ ಆಗಿ ಕಾಟ್ ಬರುವಂಥದ್ದು. ಕಾಟ್ ನ 2 ಕಡೆ ನಿಮ್ಗೆ 2 ಶಟರ್ ಟೀಕುಡ್ ವಿಂಡೋ ಹಾಗೆ ಹೆಡ್ ಬೋರ್ಡ್ ಮತ್ತೆ ಫಾಲ್ ಸೀಲಿಂಗ್ ಒಂದೇ ಪೀಸ್ ನಲ್ಲಿ ರನ್ ಮಾಡಿರುವಂಥದ್ದು. ಇದು ಕೂಡ ವಿನಿಯರ್ ನಲ್ಲೇ ಮಾಡಿರುವಂಥದ್ದು ನೋಡ್ಬೋದು. ಇದು ವಿನಿಯರ್ ನಲ್ಲಿ ಮಾಡಿರುವಂತ ಫಾಲ್ ಸೀಲಿಂಗ್, ಹೆಡ್ ಬೋರ್ಡ್ ಹಾಗೆ ಕಾಟ್ ಸಿಗುವಂಥದ್ದು. ಇಲ್ಲಿ ಇನ್ನು ಕಾಟ್ ಆಪೋಸಿಟ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಬರುತ್ತೆ. ಅದು ಕೂಡ ವಿನಿಯರ್ ನಲ್ಲೇ ಮಾಡಿದ್ದಾರೆ. ಕುಬೇರ್ ಮೂಲೆಗೆ ಈ ಕಾರ್ನರ್ ಅಲ್ಲಿ ಕರೆಕ್ಟ್ ಆಗಿ 3 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿರುವಂಥದ್ದು. ಅದ್ರ ಮೇಲೆ ಲಾಫ್ಟ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡ್ಬೋದು ನೀವು POP ವಿನಿಯರ್ 2 ಯೂಸ್ ಮಾಡಿ ಮಾಡಿರುವಂತ ಫಾಲ್ ಸೀಲಿಂಗ್ ಸಿಗುವಂಥದ್ದು ನಿಮ್ಗೆ. ಇಲ್ಲಿ ಇಲ್ಲೂ ಕೂಡ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಬಾತ್ರೂಮ್ ಸೈಜಸ್ ಮಾತ್ರ ನಿಮಗೆ ತುಂಬಾ ದೊಡ್ಡದಾಗಿದೆ, ತುಂಬಾ ಸ್ಪೇಷಿಯಸ್ ಆಗಿರುವಂಥದ್ದು. ಬಾಲ್ಕನಿ ಸಿಗುತ್ತೆ. 2 ರೂಮ್ಗಳಲ್ಲಿ ಬಾಲ್ಕನಿ ಸಿಗುವಂಥದ್ದು. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಸಿಗುವಂತ ಬಾಲ್ಕನಿ. ಇದು ಸೇಮ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಇಲ್ಲೂ ಕೂಡ ಇದು ಒಂದು ಡ್ರೆಸ್ಸಿಂಗ್ ಮಿರರ್ ಬರುವಂಥದ್ದು. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಹೋಮ್ ಥಿಯೇಟರ್ ರೂಮ್ ಸಿಗುವಂಥದ್ದು. ಇಲ್ಲಿ ಟೋಟಲ್ 3 BHK ಬರುವಂಥದ್ದು ಪ್ಲಸ್ ಒಂದು ಹೋಮ್ ಥಿಯೇಟರ್ ಬರುತ್ತೆ. ಇದನ್ನ ನೀವು ರೂಮ್ ಆಗಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಹೋಮ್ ಥಿಯೇಟರ್ ರಿಕ್ವೈರ್ಮೆಂಟ್ ಇಲ್ಲ ಅಂದ್ರೆ ರೂಮ್ ಆಗಬೇಕಾದ್ರೂ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲೂ ಕೂಡ ಹೋಮ್ ಥಿಯೇಟರ್ ರೂಮ್ ಅಲ್ಲಿ ಕೂಡ ಸೇಮ್ ಮಾರ್ಬಲ್ ಹಾಕಿರುವಂಥದ್ದು ಫ್ಲೋರಿಂಗ್ ಅಲ್ಲಿ. ಹಾಗೆ ನಿಮಗೆ 2 ವಿಂಡೋಸ್ ಬರುತ್ತೆ. ಒಂದು 3 ಶಟರ್ ಆಗಿ ಒಂದು 2 ಶಟರ್ ವಿಂಡೋ ಬರುತ್ತೆ. ಸ್ಕ್ರೀನ್ ಹಾಕೋದಕ್ಕೆ ಈ ಕಡೆ ಪ್ರಾವಿಷನ್ ಮಾಡಿರುವಂಥದ್ದು ನೋಡ್ಬೋದು. ಹಾಗೆ ಹೋಮ್ ಥಿಯೇಟರ್ ರೂಮ್ ಅಲ್ಲಿ ನಿಮ್ಗೆ ಇಲ್ಲಿ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ. ಇದು ಕೂಡ ನಿಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಬಾತ್ರೂಮ್ ನೋಡ್ಬೋದು. ಎಲ್ಲ ಬಾತ್ರೂಮ್ಸ್ ನಿಮ್ಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇನ್ನ ಇಲ್ಲಿಂದ ನಾವು ಮತ್ತೆ ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮ್ಗೆ ಸ್ಟೇರ್ ಕೇಸ್ ಹೆಡ್ ರೂಮ್ ಸಿಗುವಂಥದ್ದು. ಇಲ್ಲಿ MS ನ ಡೋರ್ ಸಿಗುತ್ತೆ. MS ನಿಂದ ಮಾಡಿರುವಂತ ಡೋರ್ ಸಿಗುವಂಥದ್ದು. ಇಲ್ಲಿ ಮೇಲೆ ಬಂದ್ರೆ ನಮಗೆ ಮೊದಲು ಸಿಟ್ಔಟ್ ಏರಿಯಾ ಸಿಗುವಂಥದ್ದು. ಡ್ರೆಸ್ ವರ್ಕ್ ಮಾಡಿ ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ಪ್ಲೇಟೈಲ್ ಹಾಕಿದ್ದಾರೆ. ಇಲ್ಲೊಂದು CNC ಕಟಿಂಗ್ ಶೀಟ್ ಹಾಕಿರುವಂಥದ್ದು ಇಲ್ಲಿ ಸೆಂಟರ್ ನಲ್ಲಿ. ಇಲ್ಲಿ ಪ್ಯಾರಾಪಿಟ್ ವಾಲ್ ನಲ್ಲಿ ಎಲಿವೇಶನ್ಗೆ ಡಿಸೈನ್ ಮಾಡಿರುವಂಥದ್ದು. MS ನಿಂದ ಡಿಸೈನ್ ಮಾಡಿದ್ದಾರೆ. CNC ಕಟಿಂಗ್ ಶೀಟ್ ಆಗಿ MS ನಿಂದ. ಇಲ್ಲಿ ಲೈಟ್ಸ್ ಕೂಡ ಹಾಕಿರುವಂಥದ್ದು ನೋಡ್ಬೋದು. ಪ್ಯಾರಾಪಿಟ್ ವಾಲ್ ನಲ್ಲಿ ಡಿಸೈನರ್ ಲೈಟ್ಸ್ ಹಾಕಿದ್ದಾರೆ. ಸಿಟ್ಔಟ್ ಏರಿಯಾನಲ್ಲಿ ತುಂಬಾ ದೊಡ್ಡದಾದಂತಹ ಸಿಟ್ಔಟ್ ಏರಿಯಾ ಸಿಗುತ್ತೆ ನಿಮಗೆ. ಆಲ್ಮೋಸ್ಟ್
ಅರ್ಧ ಮುಕ್ಕಾಲು ಸೈಟ್ ಅಷ್ಟು ಬರುವಂಥದ್ದು. ಇದು ದೊಡ್ಡದಾದಂಥ ಸಿಟ್ಔಟ್ ಏರಿಯಾ ಬರುತ್ತೆ. 2 ಸ್ವಿಂಗ್ ಹಾಕೋದಕ್ಕೆ ಕೂಡ ಇಲ್ಲಿ ಪ್ರಾವಿಷನ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಸ್ವಿಂಗ್ಸ್ ಹಾಕೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ನಿಮ್ಗೊಂದು ರೂಮ್ ಸಿಗುತ್ತೆ, ಒಂದು ಸ್ಟೋರೇಜ್ ರೂಮ್ ತರ ರೂಮ್ ಕೊಟ್ಟಿದ್ದಾರೆ. ಇಲ್ಲೊಂದು ಚಿಕ್ಕದೊಂದಂತ ರೂಮ್ ಕೊಟ್ಟಿರುವಂಥದ್ದು. ಇಲ್ಲೂ ಕೂಡ ವಿನಿಯರ್ನಿಂದ ವಾರ್ಡ್ರೋಬ್ಸ್ ಮಾಡಿದ್ದಾರೆ. 3 ಶಟರ್ನ ಟೀಕುಡ್ ವಿಂಡೋ ಸಿಗುತ್ತೆ. ಈ ಕಡೆ ನೋಡೋದಾದ್ರೆ ನಮಗೆ ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಬರುವಂಥದ್ದು. ಇಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಇಡೋದಕ್ಕೆ ಒಂದು ಸ್ಪೇಸ್ ಕೊಟ್ಟಿರುವಂಥದ್ದು. ಹಾಗೆ ಮೇಲೆ ಟೆರೆಸ್ ಟ್ಯಾಂಕ್ ರೂಮ್ ಏರಿಯಾಗೆ ಹೋಗೋದಕ್ಕೆ, ಟೆರೆಸ್ ಏರಿಯಾಗೆ ಹೋಗೋದಕ್ಕೆ ಇಲ್ಲಿ ಲ್ಯಾಡರ್ ಸಿಗುತ್ತೆ ನೋಡ್ಬೋದು. ಹಾಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಸಿಗುತ್ತೆ. ಇಲ್ಲಿ ಮೇಲೆ ಟ್ಯಾಂಕ್ ರೂಮ್ ಬರುವಂಥದ್ದು. ಬಿಲ್ಡಿಂಗ್ ಇರೋ ಲೊಕ್ಯಾಲಿಟಿ ಒಂದ್ಸರಿ ನೋಡ್ಕೊಳ್ಳಿ. ಫುಲ್ಲಿ ಬಿಲ್ಟ್ ಅಪ್ ಏರಿಯಾ. ನಿಮಗೆ ಸರ್ ಎಂ ವಿಶ್ವೇಶ್ವರ ಲೇಔಟ್ BDS ಸೈಟ್ ನಲ್ಲಿ ಕಟ್ಟಿರುವಂಥದ್ದು. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುತ್ತೆ. 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. BDS ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಬಿಲ್ಡಿಂಗ್ ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ, ಚೆಕ್ ಮಾಡಬಹುದು. ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.